ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಮತ್ತೊಮ್ಮೆ ಹೊಂಗ್ರಿನ ಎಜುಕೇಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನೀವು 2026ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ರಾಜ್ಯದ ಸೇವೆ ಮಾಡಬೇಕು, ಕಾಕಿ ಉಡುಪು ಧರಿಸಬೇಕು ಅನ್ನೋ ಕನಸು ಕಾಣ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲ್ಲಬೇಕಾದರೆ ಕೇವಲ ಕಠಿಣ ಪರಿಶ್ರಮ ಅಷ್ಟೇ ಸಾಲದು. ಅದರ ಜೊತೆಗೆ ಸರಿಯಾದ ಮಾರ್ಗದರ್ಶನ ಮತ್ತು ನಿಖರವಾದ ಪುಸ್ತಕಗಳ ಆಯ್ಕೆ ಅತಿ ಮುಖ್ಯ ಆಗಿರುತ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಮಿಷನ್ PC 2026 ಪೊಲೀಸ್ ಅಂದರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಪೊಲೀಸ್ ನೇಮಕಾತಿ 2026ರ ಅಡಿಯಲ್ಲಿ ಪೊಲೀಸ್ ಹುದ್ದೆ ಪಡೆಯಲು ಏನು ಓದಬೇಕು, ಯಾವ ಪ್ರಮುಖ ವಿಷಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಮತ್ತು ಮಾರುಕಟ್ಟೆಯಲ್ಲಿರುವ ಅತ್ಯುತ್ತಮ ಪುಸ್ತಕಗಳು ಯಾವುವು ಅಥವಾ ಯಾವುದು ಎಂಬುದರ ಕಂಪ್ಲೀಟ್ ಅನಾಲಿಸಿಸ್ ಮಾಡಲಿದ್ದೇನೆ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಪ್ಪದೇ ನೋಡಿ. ಸ್ನೇಹಿತರೆ, PC ಪರೀಕ್ಷೆಯಲ್ಲಿ ಯಶಸ್ಸು ಸಿಗಬೇಕಾದ್ರೆ ಮೊದಲು ನಾವು ಸಿಲೆಬಸನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹಾಗಾದರೆ ಪೊಲೀಸ್ ಪರೀಕ್ಷೆಗೆ ಕೊಟ್ಟಿರುವಂಥ ಸಿಲೆಬಸ್ ಈ ಬಾರಿ ಏನಿದೆಯಪ್ಪ ಅಂತಂದರೆ ಸಾಮಾನ್ಯ ಅಧ್ಯಯನ ಅನ್ನುವಂಥದ್ದು. ನೋಡಿ, ಸಾಮಾನ್ಯ ಅಧ್ಯಯನ ಅನ್ನುವಂಥ ವಿಷಯಕ್ಕೆ ಇಲ್ಲಿ ಕೊಟ್ಟಿರುವಂಥ ವಿಷಯ ವಸ್ತು ಯಾವುದಿದೆಯಪ್ಪ ಅಂತಂದರೆ ಇತಿಹಾಸ, ಭೂಗೋಳ, ಸಂವಿಧಾನ ಹಾಗೂ ವಿಜ್ಞಾನ ಸೇರಿದೆ ಅನ್ನುವಂಥದ್ದು. ಇದು ಜನರಲ್ ಸ್ಟಡೀಸ್ ಅಂತ ಹೇಳ್ತೀವಿ ನಾವು, ಸಾಮಾನ್ಯ ಅಧ್ಯಯನ ಅಂತ ಹೇಳ್ತೀವಿ. ಅದ್ರ ಜೊತೆಗೆ GK ಅಂತೇಳಿ ಕೂಡ ನಾವು ಇದನ್ನು ಕರಿಬಹುದು, ಜನರಲ್ ನಾಲೆಜ್ ಅಂತೇಳಿ ಕರಿತೀವಿ. ಅಂದರೆ ಈ ಜನರಲ್ ನಾಲೆಜಲ್ಲಿ ಇತಿಹಾಸ, ಭೂಗೋಳ, ಸಂವಿಧಾನ ಮತ್ತು ವಿಜ್ಞಾನ ಸೇರಿವೆ ಅನ್ನುವಂಥದ್ದು. ಮತ್ತು ಎರಡನೇದಾಗಿ ಮಾನಸಿಕ ಸಾಮರ್ಥ್ಯ ಅನ್ನುವಂಥದ್ದು, ಮೆಂಟಲ್ ಎಬಿಲಿಟಿ ಅಂತ ಹೇಳ್ತೀವಿ ನಾವು. ಇಲ್ಲಿ ಬುದ್ಧಿಶಕ್ತಿ ಮತ್ತು ಗಣಿತದ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ನಾವು ಕೇಳ್ತಾರೆ, ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮೂರನೇದಾಗಿ ಪ್ರಚಲಿತ ವಿದ್ಯಮಾನಗಳು, ಅಂದರೆ ಇತ್ತೀಚಿನ ದಿನಗಳಲ್ಲಿ ನಡೆದಂಥ ದಿನನಿತ್ಯ ನಡೆಯುವ ದೇಶ ವಿದೇಶಗಳ ವಿದ್ಯಮಾನಗಳು. ಅಂದರೆ ಹಲವಾರು ಪ್ರಮುಖ ಹುದ್ದೆಗಳಿಗೆ ಯಾರು ಆಯ್ಕೆ ಮಾಡಿದರು, ಯುದ್ಧಗಳಾಗಿರ್ಬೋದು, ಕೃತಿಗಳಾಗಿರ್ಬೋದು, ಪ್ರಶಸ್ತಿಗಳಾಗಿರ್ಬೋದು, ಏನಪ್ಪ ಅಂತಂದರೆ ಪ್ರಶಸ್ತಿಗಳಾಗಿರ್ಬೋದು, ಹೌದಾ, ಯುದ್ಧಗಳಾಗಿರ್ಬೋದು, ಹೌದಾ, ನೇಮಕಗಳಾಗಿರ್ಬೋದು, ಈ ರೀತಿಯಾದಂಥ ಪ್ರಮುಖ ಅಂಶಗಳು ನಾವು ಪ್ರಚಲಿತ ವಿದ್ಯಮಾನಗಳಲ್ಲಿ ನಾವು ನೋಡ್ತೀವಿ ಅನ್ನುವಂಥದ್ದು. ಈ ಎಲ್ಲ ಪ್ರಚಲಿತ ವಿದ್ಯಮಾನಗಳು ಕರೆಂಟ್ ಅಫೇರ್ಸ್ ಕೂಡ ನಿಮಗಿಲ್ಲಿ ಕೇಳ್ತಾರೆ ಅನ್ನುವಂಥದ್ದು. ಮತ್ತು ಕೊನೆಯದಾಗಿ ನಾವೇನು ಮಾಡಬೇಕಪ್ಪ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಅನ್ನುವಂಥದ್ದು. ಅಂದರೆ ಕಳೆದ ಒಂದು ಸಾಲಿನಲ್ಲಿ ಕೇಳಿರುವಂಥ ಪರೀಕ್ಷೆಗಳಲ್ಲಿ ನಡೆದಂಥ ಪರೀಕ್ಷೆಗಳಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನು ಕೂಡ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕು ಅನ್ನುವಂಥದ್ದು. ಇದು ಏನಾಗುತ್ತಪ್ಪ ಅಂದರೆ ಇದು ನಿಮ್ಮ ತಯಾರಿಯ ದಿಕ್ಕನ್ನು ನಿರ್ಧರಿಸುತ್ತದೆ ಅನ್ನುವಂಥದ್ದು. ಅಂದರೆ ಯಾವ ರೀತಿಯಾಗಿ ಯಾವ ಪ್ಯಾಟರ್ನಲ್ಲಿ ಯಾವ ವಿಷಯಕ್ಕೆ ಎಷ್ಟು ಅಂಕಗಳನ್ನು ಕೇಳಿದ್ದಾರೆ ಅನ್ನುವಂಥದ್ದು, ಆ ರೀತಿಯಾದಂಥ ನಾವು ಓದಿದ್ದೇ ಆದರೆ ನಮಗೆ ಮುಂಬರುವಂಥ ಪರೀಕ್ಷೆಗಳಲ್ಲಿ ಯಶಸ್ಸು ಅನ್ನುವಂಥದ್ದು ಖಂಡಿತ ಸಿಗುತ್ತೆ ಅನ್ನುವಂಥದ್ದು. ಹಾಗಾದರೆ ನಾವು ಕಡಿಮೆ ಸಮಯವನ್ನು ವ್ಯರ್ಥ ಮಾಡದೆ ಯಾವ ಪರೀಕ್ಷೆಗಳಲ್ಲಿ ಈ ಪರೀಕ್ಷೆಯಲ್ಲಿ ಯಾವ ಒಂದು ಅಧ್ಯಯನಕ್ಕೆ ಯಾವ ಒಂದು ವಿಷಯಕ್ಕೆ ಯಾವ ಪುಸ್ತಕಗಳನ್ನು ಓದೋಣ ಅನ್ನುವಂಥದ್ದು ನೋಡೋಣ. ಮೊದಲನೇದಾಗಿ ಸಾಮಾನ್ಯ ಅಧ್ಯಯನ ಅನ್ನುವಂಥದ್ದು. ನೋಡಿ, ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ನಾನಿಲ್ಲಿ ಕೆಲವು ಪುಸ್ತಕಗಳನ್ನು ತಂದಿದ್ದೀನಿ. ಇಷ್ಟು ಓದಿದರೆ ನಿಮಗೆ ಸಾಕಾಗುತ್ತೆ ಅನ್ನುವಂಥ ಒಂದು ಭರವಸೆ ನಾನಿಲ್ಲಿ ನಿಮಗೆ ನೀಡ್ತಾ ಇದ್ದೀನಿ. ನೋಡಿ ಅಭ್ಯರ್ಥಿಗಳೇ, ನಾವು ಫಸ್ಟ್ನೇದಾಗಿ ಏನು ಮಾಡಬೇಕಪ್ಪ ಅಂತಂದರೆ 6ರಿಂದ 12ನೇ ತರಗತಿಯ ಕರ್ನಾಟಕ ಸರ್ಕಾರದ ಪುಸ್ತಕಗಳನ್ನು ನಾವು ಕಂಪಲ್ಸರಿಯಾಗಿ ಓದಲೇಬೇಕು, ಮಸ್ಟ್ ಆ್ಯಂಡ್ ಶುಡ್ ಅನ್ನುವಂಥದ್ದು. ಇಲ್ಲಿ 6ರಿಂದ 12ನೇ ತರಗತಿಯ ಕರ್ನಾಟಕ ಸರ್ಕಾರದ ಪುಸ್ತಕಗಳು, CBSE, NCERT ಪುಸ್ತಕಗಳನ್ನು ನಾವಿಲ್ಲಿ ಓದಿದ್ದೇ ಆದರೆ ಯಶಸ್ಸು ಅನ್ನುವಂಥದ್ದು ನಮಗೆ ಮೆಟ್ಟಿಲಿಗೆ ಕೆಲವೇ ಒಂದು ಮೆಟ್ಟಿಲುಗಳಲ್ಲಿ ನಾವು ಇರ್ತೀವಿ ಅನ್ನುವಂಥದ್ದು. ಮತ್ತು ಎರಡನೇದಾಗಿ ಚಾಣಕ್ಯ ಕಣಜ ಅನ್ನುವಂಥದ್ದು. ನೋಡಿ, ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪುಸ್ತಕ ಆಗಿದೆ. ಇದು ಸಾಮಾನ್ಯವಾಗಿ PC, SD, FDA ಪರೀಕ್ಷೆಗಳಲ್ಲಿ ಬರೆಯುವಂಥ ಎಲ್ಲ ಅಭ್ಯರ್ಥಿಗಳ ಒಂದು ಕೈಗನ್ನಡಿಯಾಗಿದೆ ಅನ್ನುವಂಥದ್ದು ತಪ್ಪಾಗಲಾರ್ದು. ನೆಕ್ಸ್ಟ್ ಮೂರನೇದಾಗಿ ಮಿಲೇನಿಯಂ ಸಾಮಾನ್ಯ ಅಧ್ಯಯನ ಅನ್ನುವಂಥ, ಇದು ಸಪ್ನಾ ಬುಕ್ ಹೌಸ್ ಅವರು ಬರೆದಿರುವಂಥ ಒಂದು ಪುಸ್ತಕ ಆಗಿದೆ. ನೋಡಿ, ಅದರ ಜೊತೆಗೆ ನೂತನ GK ಅಂತ ಹೇಳ್ತೀವಿ ನಾವು, ಹೌದಾ, ನೂತನ GK ಕೂಡ ಇಲ್ಲಿ ಒಂದು PC ಪರೀಕ್ಷೆಗೆ ಸಾಮಾನ್ಯ ಜ್ಞಾನ ಎಲ್ಲ ವಿಷಯಗಳನ್ನು ಒಳಗೊಂಡಿರ್ತದೆ. ಇದು ಇತಿಹಾಸ, ಭೂಗೋಳ, ಹೌದಾ, ಮತ್ತು ಸಂವಿಧಾನ, ಮೆಂಟಲ್ ಎಬಿಲಿಟಿ ಮತ್ತು ಕರೆಂಟ್ ಅಫೇರ್ಸ್ ಕೆಲವೆಲ್ಲ ವಿಷಯ ವಸ್ತುಗಳನ್ನು ಈ ಒಂದು ಇಯರ್ ಬುಕ್ಕಲ್ಲಿ ಇದು ಅವರು ಪಬ್ಲಿಷನ್ನು ಮಾಡಿರ್ತಾರೆ ನೋಡಿ. ಅದರ ಜೊತೆಗೆ ಚಿಗುರು ಬುಕ್, ಇದು ಕೂಡ ಚೆನ್ನಾಗಿರುವಂಥ ಒಂದು ಪುಸ್ತಕ. ಅದರ ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್ ಎನ್ನುವಂಥ ಒಂದು ಪರೀಕ್ಷೆ. ಇಲ್ಲಿ ನೋಡಿದ್ದು ಯಾರಪ್ಪ ಅಂತಂದರೆ KM ಸುರೇಶ್ ಅವರು ಬರೆದಿರುವಂಥ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಪುಸ್ತಕ ಬಹಳ ಉಪಯೋಗಕಾರಿಯಾಗಿದೆ. ಯಾಕಪ್ಪ ಅಂತಂದರೆ ಈ ಒಂದು ಪುಸ್ತಕದಲ್ಲಿ ಕಳೆದ ಸಾಲಿನ ಹಲವು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಇಲ್ಲಿ ಅನಾಲಿಸಿಸನ್ನು ಮಾಡಲಾಗಿದೆ ಅನ್ನುವಂಥದ್ದು. ಅಂದರೆ ನಮಗೆ ಹಿಂದೆ ನಡೆದಿರುವಂಥ ಪರೀಕ್ಷೆಗಳ ಒಂದು ಎಲ್ಲ ಪ್ರಶ್ನೆ ಪತ್ರಿಕೆಗಳು ಈ ಪುಸ್ತಕದಲ್ಲಿ ನಮಗೆ ಸಿಗ್ತಾವೆ ಅನ್ನುವಂಥದ್ದು. ಮುಖ್ಯವಾಗಿ ನಾವು GK ಒಂದು ಪರೀಕ್ಷೆಗೆ ಇಷ್ಟು ಪುಸ್ತಕಗಳು ಏನಾದರೂ ನಿಮ್ಮಲ್ಲಿ ಇದ್ದರೆ ಯಶಸ್ಸು ನಿಮ್ಮ ಹತ್ತಿರ ಇದೆ ಅನ್ನುವಂಥದ್ದು. ನೋಡಿ, ನೆಕ್ಸ್ಟ್ ಮುಂದಿನ ವಿಷಯ ಯಾವುದಪ್ಪ ಅಂದರೆ ಸಾಮಾನ್ಯ ವಿಜ್ಞಾನ ಅನ್ನುವಂಥದ್ದು. ಅಂದರೆ ಇಲ್ಲಿ ವಿಜ್ಞಾನ ಅಲ್ಲ, ಬರೀ ಸಾಮಾನ್ಯ ಜನರಲ್ ಸೈನ್ಸಿಗೆ ನಾವು ಏನನ್ನು ತಿಳ್ಕೋಬೇಕು ಅನ್ನುವಂಥದ್ದು, ಅದಕ್ಕೆ ನಾವು ಯಾವ ಪುಸ್ತಕಗಳನ್ನು ಇಲ್ಲಿ ರೆಫರ್ ಮಾಡಬೇಕಾಗತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟ್. ನೋಡಿ,
ಮೊದಲನೇದಾಗಿ 6ರಿಂದ 12ನೇ ತರಗತಿಯ ಕರ್ನಾಟಕ ಸರ್ಕಾರದ ವಿಜ್ಞಾನ ಪುಸ್ತಕಗಳು. ಸೈನ್ಸ್ ಈಗೆಲ್ಲ ಏನಾಗಿದಾವಪ್ಪ ಅಂತಂದರೆ ಕುತೂಹಲ ಅಂತೇಳಿ ಬಂದಿದ್ದಾವೆ ಪುಸ್ತಕಗಳು. ಯಾವಪ್ಪ ಅಂತಂದರೆ ಕುತೂಹಲ ಅಂತ ಹೇಳ್ತೀವಿ ನಾವು. ಹೌದಾ? ಈ ಕುತೂಹಲ ವಿಜ್ಞಾನ ಅನ್ನುವಂಥ ಪುಸ್ತಕಗಳನ್ನ ನಾವು NCERTಯ ಮಾದರಿಯಲ್ಲಿ ಬರ್ತಾ ಇದ್ದಾವೆ ಇವಾಗ. ಹೌದಾ? ಈ NCERT ಮಾದರಿಯ ಪುಸ್ತಕಗಳನ್ನು ಓದಿದ್ದೆ ಆದರೆ ಯಶಸ್ಸು ಕೂಡ ನಿಮಗೆ ಹತ್ತಿರ ಇರುತ್ತೆ ನೋಡಿ. ನೆಕ್ಸ್ಟ್ 2ನೇದಾಗಿ KM ಸುರೇಶ್ ಅವರ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತೇಳಿ ಈ ಒಂದು ಪುಸ್ತಕವು ಕೂಡ ನಿಮ್ಮ ಹತ್ರ ಇರಲೇಬೇಕು, ಮಸ್ಟ್ ಆ್ಯಂಡ್ ಶುಡ್ ಅನ್ನುವಂಥದ್ದು. ನೆಕ್ಸ್ಟು 3ನೇದಾಗಿ 4G ಸೈನ್ಸ್ ಅನ್ನುವಂಥದ್ದು. ಇದು ಕೂಡ ರವಿ HN ಅವರು ಬರೆದಿರುವಂಥ ಒಂದು ಪುಸ್ತಕ. ಇದು ಕೂಡ ಪೊಲೀಸ್ ಪರೀಕ್ಷೆಗೆ ಅತಿ ಉಪಯುಕ್ತವಾಗಿರುವಂಥ, ಅಂದರೆ ಇಲ್ಲಿ ಪಾಯಿಂಟ್ಸ್ ಮಾಡಿದ ರೀತಿಯಲ್ಲಿ ಎಲ್ಲ ಒಂದು ಪ್ರಶ್ನೆಗಳನ್ನು ಅಥವಾ ಎಲ್ಲ ಕೀ ಪಾಯಿಂಟ್ಸ್ಗಳನ್ನ ಇಲ್ಲಿ ಇದ್ದಾವೆ ಅನ್ನುವಂಥದ್ದು. 4ನೇದಾಗಿ ಸಮಗ್ರ ಸ್ಪರ್ಧಾ ವಿಜ್ಞಾನ. ಇದು ಯಾರು ಬರೆದಿದ್ದಾರಪ್ಪ ಅಂದರೆ ವೆಂಕಟರಮಣ ಸ್ವಾಮಿ. ಇಷ್ಟು ಪುಸ್ತಕಗಳು ನೀವು ಸೈನ್ಸಿಗೆ ರೆಫರ್ ಮಾಡಿದ್ದೆ ಆದರೆ ಇಲ್ಲಿ ಕೂಡ ನಿಮಗೆ ಯಶಸ್ಸು ಅನ್ನುವಂಥದ್ದು, ಇದರಲ್ಲಿ ಕೂಡ ನಿಮಗೆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ನೀಡಲಿಕ್ಕೆ ಸಹಾಯಕಾರಿಯಾಗುತ್ತೆ ನೋಡಿ. ನೆಕ್ಸ್ಟ್ ಮುಂದುವರೆದು ಇತಿಹಾಸಕ್ಕೆ ನಾವು ಸಂಬಂಧಪಟ್ಟಾಗಿ ಯಾವ ಪುಸ್ತಕಗಳನ್ನು ನಾವು ರೆಫರ್ ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ಕೂಡ ಸೇಮ್ 6ರಿಂದ 12ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕಗಳನ್ನು ನಾವಿಲ್ಲಿ ರೆಫರ್ ಮಾಡಲೇಬೇಕು. ಅಂದರೆ PUCವರೆಗೂ ನೋಡಿರಿ, ಯಾವುದಪ್ಪ ಅಂತಂದರೆ 6 to PUCವರೆಗೂ ನಾವಿಲ್ಲಿ ಸಮಾಜ ವಿಜ್ಞಾನದ ಪುಸ್ತಕಗಳನ್ನು ಓದಲೇಬೇಕು. ಅಲ್ಲಿರುವಂಥ ಕೆಲವು ಪುಸ್ತಕಗಳು ಇಂಪಾರ್ಟೆಂಟ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತಾರೆ. ಏನಪ್ಪ ಅಂದರೆ ನಿಮಗೆ ತಿಳಿದಿರಲಿ ಅನ್ನುವಂಥದ್ದು. ನಿಮಗೆ ಇರಲಿ ಅನ್ನುವಂಥ ಒಂದು ಬಾಕ್ಸನ್ನು ಕೂಡ ನಾವು ಚೆನ್ನಾಗಿ ಓದಿ ತಿಳ್ಕೊಳ್ಬೇಕು ಅನ್ನುವಂಥದ್ದು. 2ನೇದಾಗಿ ಡಾಕ್ಟರ್ K ಸದಾಶಿವ ಅವರು ಬರೆದಿರುವಂಥ ಪುಸ್ತಕಗಳು. ಇವು ನೋಡ್ರಿ, ಏನದಪ್ಪ ಅಂದರೆ ಥಿಯರಿಯ ರೀತಿಯಲ್ಲಿ ಅದಾವ. ಹೌದಾ? ಈ ಥಿಯರಿಯ ರೀತಿಯಲ್ಲಿ ನಿಮ್ಗೆ ಸಮಯ ಇದ್ದರೆ ಅದನ್ನು ಕೂಡ ನೀವು ಕಣ್ಣಾಡಿಸಿ. ಅದರ ಜೊತೆಗೆ ಸ್ಪರ್ಧಾ ಇತಿಹಾಸ R ಮಂಜುನಾಥ್ ಅವರು ಬರೆದಿರುವಂಥ ಪುಸ್ತಕಗಳು. ಇವು ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥ ಪ್ರಮುಖ ಪುಸ್ತಕಗಳ ಒಂದು ಪಟ್ಟಿಯಾಗಿದೆ ನೋಡಿ. ನೆಕ್ಸ್ಟ್ ಮುಂದಿನ ವಿಷಯ ಭೂಗೋಳಶಾಸ್ತ್ರಕ್ಕೆ ನಾವು ಯಾವ ಪುಸ್ತಕಗಳನ್ನು ಓದಬೇಕು ಅನ್ನುವಂಥದ್ದು ನೋಡಿ. ಮೊದಲನೇದಾಗಿ ಮಸ್ಟ್ ಆ್ಯಂಡ್ ಶುಡ್ ರಂಗನಾಥ್ ಅವರ ಪುಸ್ತಕ ನಾವಿಲ್ಲಿ ಓದಲೇಬೇಕಾಗತ್ತೆ ನೋಡಿರಿ. ಡಾಕ್ಟರ್ ರಂಗನಾಥ್ ಬರೆದಿರುವಂಥ ಪುಸ್ತಕಗಳು, ಅಂದರೆ ಇಲ್ಲಿ ನಾನು ಕೇವಲ ಭಾರತ ಭೂಗೋಳಶಾಸ್ತ್ರ ಮಾತ್ರ ಕೊಟ್ಟಿದ್ದೀನಿ. ಅದರ ಜೊತೆಗೆ ಅವ್ರು ಬರೆದಿರುವಂಥ ಕರ್ನಾಟಕ ಭೂಗೋಳಶಾಸ್ತ್ರ ಆಗಿರ್ಬೋದು, ಯಾವುದಪ್ಪ ಅಂದರೆ ಕರ್ನಾಟಕ ಭೂಗೋಳಶಾಸ್ತ್ರ ಇದೆ. ಹೌದಾ? ಮತ್ತು ಅವ್ರು ಬರೆದಿರುವಂಥ ಪ್ರಾಕೃತಿಕ ಭೂಗೋಳಶಾಸ್ತ್ರವೂ ಕೂಡ ಇದೆ. ಹೌದಾ? ಅಟ್ಲಾಸ್ ಮಾದರಿ ಅಂತಿರೋ ಇನ್ನೊಂದಿದೆ. ಎಲ್ಲ ಪುಸ್ತಕಗಳನ್ನು ಅವರು ಬರೆದಿರುವಂಥದ್ದು ಓದಬೇಕು. ಅದ್ರ ಜೊತೆಗೆ ಭೂಗೋಳ ಸಂಜೀವಿನಿ ಶರಣಯ್ಯ ಭಂಡಾರಿಮಠ್ ಸರ್ ಅವರು ಬರೆದಿರುವಂಥ ಭೂಗೋಳ ಸಂಜೀವಿನಿ ಪುಸ್ತಕವು ಕೂಡ ನಿಮ್ಮ ಹತ್ರ ಇರಬೇಕು. ಇಲ್ಲಿಯೂ ಕೂಡ ಬಹಳ ಚೆನ್ನಾಗಿರುವಂಥ ಒಂದು ವಿಷಯ ವಸ್ತುವನ್ನು ಅವರು ನೀಡಿದ್ದಾರೆ ನೋಡಿ. ಅದರ ಜೊತೆಗೆ MA ಬಡೇಮಿಯಾ ಬರೆದಿರುವಂಥ ಪುಸ್ತಕ ಯಾವುದಪ್ಪ ಅಂದರೆ ಸ್ಪರ್ಧಾ ಭೂಗೋಳಶಾಸ್ತ್ರ. ಈ ಪುಸ್ತಕವು ಕೂಡ ನಿಮ್ಮ ಯಶಸ್ಸಿಗೆ ಹತ್ತಿರ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು 4ನೇ ಪುಸ್ತಕ ಯಾವುದಪ್ಪ ಅಂದರೆ ಭೂಗೋಳಶಾಸ್ತ್ರ ಸ್ಪರ್ಧಾ ವಿಜೇತ, ಅಂದರೆ ಡಾಕ್ಟರ್ KM ಸುರೇಶ್ ಅವರು ಬರೆದಿರುವಂತಹ ಭೂಗೋಳಶಾಸ್ತ್ರ ಪುಸ್ತಕವು ಕೂಡ ನಿಮ್ಮ ಯಶಸ್ಸಿಗೆ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥ ಈ ಪುಸ್ತಕಗಳು ನಾವು ಭೂಗೋಳಶಾಸ್ತ್ರಕ್ಕೆ ಓದಲೇಬೇಕು. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಾವು ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವಿಲ್ಲಿ ಓದ್ಕೊಂಡು ಹೋಗಬೇಕಾಗತ್ತೆ. ಇಂದಿನ ಒಂದು ಪರೀಕ್ಷೆಗಳಲ್ಲಿ ಕೇಳಿದಂಥ ಒಂದು ಪ್ರಶ್ನೆಗಳನ್ನು ಕೂಡ ನಾವಿಲ್ಲಿ ಅನಾಲಿಸಿಸನ್ನು ಮಾಡಬೇಕು. ಅದರ ಜೊತೆಗೆ ನಾವು ಸಂವಿಧಾನಕ್ಕೆ ಯಾವ ಪುಸ್ತಕಗಳನ್ನು ಓದಬೇಕು ನೋಡಿ. ಸಂವಿಧಾನಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಎಲ್ಲ ಅಭ್ಯರ್ಥಿಗಳಲ್ಲಿ ಇರಲೇಬೇಕು. ಯಾವುದಪ್ಪ ಅಂದರೆ ಭಾರತ ಸಂವಿಧಾನ ಮತ್ತು ರಾಜಕೀಯ. ಯಾರು ಬರೆದಿರೋದಪ್ಪ ಅಂದರೆ ಡಾಕ್ಟರ್ PS ಗಂಗಾಧರ್ ಅಥವಾ ಗಂಗಾಧರ್ PS ಸರ್ ಅವರು ಬರೆದಿರುವಂಥ ಈ ಒಂದು ಪುಸ್ತಕ ನಿಮ್ಮ ಹತ್ರ ಇರಲೇಬೇಕು. ಇದು ಚೆನ್ನಾಗಿದೆ ನೋಡಿ, ಎಲ್ಲನೂ ಥಿಯರಿ ರೀತಿಯಲ್ಲಿ ಮತ್ತು ಕೆಲವು ಅದನ್ನು ನಾವು ಡೀಪಾಗಿ ಸ್ಟಡಿ ಮಾಡಿದ್ದೆ ಆದರೆ ಇಲ್ಲಿ ಕೂಡ ನಮಗೆ ಯಶಸ್ಸನ್ನು ಸಿಗುತ್ತೆ ಅನ್ನುವಂಥದ್ದು. ಯಾರು ಆಳವಾಗಿ ಅಧ್ಯಯನವನ್ನು ಮಾಡ್ತಾರೆ ಅವರಿಗೆ ಯಶಸ್ಸು ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿಯಾಗಿದೆ ನೋಡಿ. 2ನೇದಾಗಿ ಭಾರತದ ಸಂವಿಧಾನ ಮಂಜುನಾಥ್ KV ಅವರು ಬರೆದಿರುವಂಥ ಒಂದು ಪುಸ್ತಕ. ಮತ್ತು ಅದೇ ರೀತಿಯಾಗಿ ಭಾರತದ ಸಂವಿಧಾನ ಡಾಕ್ಟರ್ KM ಸುರೇಶ್ ಸರ್ ಅವರು ಬರೆದಿರುವಂಥದ್ದು. ಇಲ್ಲಿಯೂ ಕೂಡ ಒಟ್ಟಾರೆಯಾಗಿ ಸ್ಪರ್ಧಾ ವಿಜೇತದವ್ರದ್ದು ಏನಾಗಿದ್ದಾವಪ್ಪ ಅಂದರೆ ಅವ್ರು ಚೆನ್ನಾಗಿ ಬರೆದಿರೋದು KM ಸುರೇಶ್ ಸರ್ ಅವರಾಗಿರ್ಬೋದು. ಅದೇ ಕೆಲವು ಪುಸ್ತಕಗಳು ನಮ್ಮ ಪರೀಕ್ಷೆಗೆ ತುಂಬ ಸಹಾಯಕಾರಿಯನ್ನು ಮಾಡ್ತವೆ ನೋಡಿ. ಇಷ್ಟು ಪುಸ್ತಕಗಳನ್ನು ನಾವಿಲ್ಲಿ ಓದಲೇಬೇಕು ಅನ್ನುವಂಥ ಒಂದು ಭರವಸೆಯನ್ನು ನೀಡ್ತಾ ಇದ್ದೀನಿ. ಅದರ ಜೊತೆಗೆ ಮಾನಸಿಕ ಸಾಮರ್ಥ್ಯಕ್ಕೆ ಯಾವ ಪುಸ್ತಕಗಳನ್ನು ಓದಬೇಕು ನೋಡಿ. ಮೊದಲನೇದಾಗಿ ಎಲ್ಲರ ಹತ್ರ ಇರಲೇಬೇಕು. ಪೊಲೀಸ್ ಪರೀಕ್ಷೆನ ಬರಿತಾ ಇದ್ದೀವಪ್ಪ ಅಂತಂದರೆ PC ಲೆವೆಲ್ಗೆ ಏನೇನು ಕೇಳ್ತಾರಪ್ಪ ಅಂದರೆ ಮೊದಲನೇದಾಗಿ ಮೆಂಟಲ್ ಎಬಿಲಿಟಿ ಅನ್ನುವಂಥ ಪುಸ್ತಕ ಯಾರು ಬರೆದಿರೋದಪ್ಪ ಅಂದರೆ ಗುರುರಾಜ್ M ಬುಲ್ಬುಲಿ ಸರ್ ಅವರು ಬರೆದಿರುವಂಥ ಮೆಂಟಲ್ ಎಬಿಲಿಟಿ. ಚಾಣಕ್ಯ ಕರಿಯರ್ ಅಕಾಡೆಮಿ ಅವರು ವಿಜಯಪುರ ಅವರು ಬರೆದಿರುವಂತಹ ಗುರುರಾಜ್ M ಬುಲ್ಬುಲಿ ಅವರ ಮೆಂಟಲ್ ಎಬಿಲಿಟಿ ಪುಸ್ತಕ ಇರಬೇಕು. ಅದರ ಜೊತೆಗೆ ಮಾನಸಿಕ ಸಾಮರ್ಥ್ಯ KM ಮುಲ್ಲಾ ಅವರು ಬರೆದಿರುವಂಥ ಪುಸ್ತಕ ಕೂಡ ನೀವು ರೆಫರ್ ಮಾಡ್ಬೋದು. ಅದರ ಜೊತೆಗೆ ಮಾನಸಿಕ ಸಾಮರ್ಥ್ಯ ಮಂಜುನಾಥ್ ಬಾಡಗಿ ಅನ್ನುವಂಥವರ ಪುಸ್ತಕವನ್ನು ಕೂಡ ನೀವೇನು ಮಾಡ್ಬೋದು ಇಲ್ಲಿ
ರೆಫರನ್ನು ಮಾಡ್ಬೋದು. ಯಾವುದಕ್ಕಿದು ಮಾನಸಿಕ ಸಾಮರ್ಥ್ಯಕ್ಕೆ. ಅದೇ ರೀತಿಯಾಗಿ ನಾವು ಹಲವಾರು ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇರ್ತೀವಿ ಹೌದಾ, ಕ್ಲಾಸ್ಗಳನ್ನು. ಯಾರ್ದಪ್ಪ ಅಂತಂದರೆ ಮಸ್ಟ್ ಆ್ಯಂಡ್ ಶುಡ್. ಇಲ್ಲಿ ನಾವು ಈ ಮೆಂಟಲ್ ಅಬಿಲಿಟಿಗೆ ಬ್ರಹ್ಮ ಅಂತೇಳಿ ಕೂಡ ಅವರನ್ನು ಕರಿಬೋದು. ಯಾರು? ಈಶ್ವರ್ ಗಿರಿ ಸರ್ ಅವರು ಹೌದಾ. ಈಶ್ವರ್ ಗಿರಿ ಅವರ ಸರ್ ಅವರ ಒಂದು ಕ್ಲಾಸನ್ನು ಕೂಡ ನಾವಿಲ್ಲಿ ಕೇಳ್ಬೋದು. ಯಾವುದಕ್ಕೆ? ಮೆಂಟಲ್ ಎಬಿಲಿಟಿ ಒಂದು ಕ್ಲಾಸಲ್ಲಿ ಈಶ್ವರ್ ಗಿರಿ ಸರ್ ಅವರ ಒಂದು ಕ್ಲಾಸಸ್ಗಳನ್ನು ಕೂಡ ನಾವಿಲ್ಲಿ ಕೇಳ್ಬೋದಾಗಿದೆ ನೋಡಿ. ಇದು ಕೂಡ ಅವರು ಭಾಳ ಸರಳವಾಗಿ ಇಲ್ಲಿ ಹೇಳ್ಕೊಡ್ತಾರೆ. ಅದರ ಜೊತೆಗೆ ಪ್ರಚಲಿತ ಘಟನೆಗಳಿಗೆ ನಾವು ಏನನ್ನು ಓದಬೇಕು, ಎಷ್ಟನ್ನು ಓದಬೇಕು ಅನ್ನುವಂಥದ್ದು ನೋಡಿ. ಮೊದಲನೇದಾಗಿ ದಿನಪತ್ರಿಕೆಗಳನ್ನ ಓದಲೇಬೇಕು. ಯಾವ ದಿನಪತ್ರಿಕೆಗಳು? ಹಾಗಾದರೆ ಪ್ರಜಾವಾಣಿ ಹೌದಾ, ಮಸ್ಟ್ ಆ್ಯಂಡ್ ಶುಡ್ ಪ್ರಜಾವಾಣಿ ಓದಲೇಬೇಕು ನೋಡಿ. ಅದರ ಜೊತೆಗೆ ವಿಜಯವಾಣಿ ಹೌದಾ, ವಿಜಯವಾಣಿ ಅನ್ನುವಂಥ, ಮತ್ತು ಅದರ ಜೊತೆಗೆ ಕನ್ನಡಪ್ರಭ, ಇದು ಕನ್ನಡ ಮೀಡಿಯಮ್ವರೆಗೆ ಸಂಬಂಧಪಟ್ಟದ್ದು. ಮತ್ತು ಇಂಗ್ಲೀಷಲ್ಲಿ ಡೆಕ್ಕನ್ ಹೆರಾಲ್ಡ್ ಅಂತ ಹೇಳ್ತೀವಿ ನಾವು ಹೌದಾ, ಡೆಕ್ಕನ್ ಹೆರಾಲ್ಡ್, ದಿ ಹಿಂದೂ ಹೌದಾ, ದಿ ಹಿಂದೂ ಅನ್ನುವಂಥ ಒಂದು ಪತ್ರಿಕೆಗಳನ್ನ ಓದಬೇಕು. ಒಟ್ಟಾರೆಯಾಗಿ ನಾವು ಪ್ರಚಲಿತ ಘಟನೆಗಳನ್ನು ಓದ್ತಾ ಇದ್ದೀವಪ್ಪ ಅಂದರೆ ದಿನನಿತ್ಯಲೂ ಕೂಡ ದಿನಪತ್ರಿಕೆಗಳನ್ನು ನಾವು ಅಧ್ಯಯನವನ್ನು ಮಾಡಲೇಬೇಕು. ಅದರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂಥ ಉತ್ತಮ ಪುಸ್ತಕಗಳಲ್ಲಿ ಯಾವ ಸಾಲಿನಲ್ಲಿ ನಿಲ್ತಪ್ಪ ಅಂದರೆ ಅದು ಸ್ಪರ್ಧಾ ವಿಜೇತ ಡಾಕ್ಟರ್ ಕೆ ಎಂ ಸುರೇಶ್ ಅವರು ಹೊರತರುವಂಥ ಸ್ಪರ್ಧಾ ವಿಜೇತವು ಕೂಡ ಕರೆಂಟ್ ಅಫೇರ್ಸ್ಗೆ ತುಂಬ ಉಪಯೋಗಕಾರಿಯಾಗಿರುವಂಥ ಒಂದು ಪುಸ್ತಕ ನೋಡಿ. ಅದರ ಜೊತೆಗೆ ಸ್ಪರ್ಧಾ ಸ್ಫೂರ್ತಿ ಅನ್ನುವಂಥದ್ದು ಕೂಡ. ಅದ್ರ ಜೊತೆಗೆ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನಾವಿಲ್ಲಿ ರೆಫರನ್ನು ಮಾಡಬೇಕು. ಮತ್ತು ಚಾಟ್ GPT ಈಗೆಲ್ಲ ಏನು ಹಾಕಿದ್ದಾವೆ, ಎಲ್ಲರ ಕೈಯಲ್ಲಿ ಮೊಬೈಲ್ ಇದಾವೆ ಹೌದಾ. ಆ ಮೊಬೈಲಲ್ಲಿ ಚಾಟ್ GPT ನಾವೇನಾದರೂ ಕ್ವಶನ್ಸನ್ನು ಕೇಳಿದ್ದೆ ಆದರೆ, ನಾವು ಮೊಬೈಲನ್ನು ಯೂಸ್ಫುಲ್ಲಾಗಿ ಬಳಕೆ ಮಾಡಿದ್ದೆ ಆದರೆ ಚಾಟ್ GPT ಕೂಡ ನಾವಿಲ್ಲಿ ಬಳಸ್ಬೋದು. ಅದ್ರ ಜೊತೆಗೆ ಕೆಲವು ಯೂಟ್ಯೂಬ್ ವಿಡಿಯೋಗಳನ್ನು, ಕ್ಲಾಸಸ್ಗಳನ್ನು ಕೂಡ ನಾವಿಲ್ಲಿ ಕೇಳ್ಬೋದು ಅನ್ನುವಂಥದ್ದು. ಒಟ್ಟಾರೆಯಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ ಭೂಗೋಳಶಾಸ್ತ್ರ ಹೌದಾ, ಕರೆಂಟ್ ಅಫೇರ್ಸ್, ಅದೇ ರೀತಿಯಾಗಿ ಮತ್ಯಾವುದಪ್ಪ ಅಂತಂದರೆ ರಾಜಕೀಯ ಅಂದರೆ ಸಂವಿಧಾನ ಅಂತ ಹೇಳ್ತೀವಿ ನಾವು ಹೌದಾ. ಈ ಸಂವಿಧಾನ, ಮೆಂಟಲ್ ಎಬಿಲಿಟಿ, ಹಿಸ್ಟ್ರಿ, ಒಟ್ಟಾರೆಯಾಗಿ ಎಲ್ಲ ಪ್ರಶ್ನೆಗಳನ್ನು ಕೂಡ ನಾವು ತಪ್ಪದೇ ಓದಿದ್ದೆ ಆದರೆ ಯಶಸ್ಸು ಅನ್ನುವಂಥದ್ದು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.